ವೀಕ್ಷಕರೇ, ಸೌದತ್ತಿ ಯಲ್ಲಮ್ಮ ಈ ಹೆಸರು ಕೇಳಿದರೆ ನಿಮಗೂ ಮೈ ಜೂಮ್ ಎನ್ನಬಹುದು. ಏಕೆಂದರೆ ಆ ತಾಯಿ ಮಹಿಮೆನೇ ಅಂಥದ್ದು. ನಿಮಗೆ ಇತಿಹಾಸ ತಿಳಿಯಬೇಕು ಎಂಬ ಆಸಕ್ತಿ ಇದೆಯಾ? ನೀವು ಈಗಾಗಲೇ ಟಿವಿ ಸೀರಿಯಲ್ನಲ್ಲಿ ನೋಡಿರಬಹುದು. ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಎಂಬ ಕತೆ ಮೂಡಿ ಬಂದಿದೆ. ಅದರ ಜೊತೆಗೆ ಇನ್ನಷ್ಟು ತಿಳಿಯೋಣ ಬನ್ನಿ. ಸೌದತ್ತಿಯಲ್ಲಿರುವ ಪ್ರಸಿದ್ಧ ಯಲ್ಲಮ್ಮ ದೇವಿಯ ಸ್ಥಳ ಇತಿಹಾಸವು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಜನಪ್ರಿಯವಾಗಿರುವ ವಿಶಿಷ್ಟ ಕಥೆಯಾಗಿದೆ. ಇದರಲ್ಲಿ ಯಲ್ಲಮ್ಮನನ್ನು ಒಂದು ಶಕ್ತಿದಾಯಿನಿಯಾಗಿ ಪೂಜಿಸಲಾಗುತ್ತದೆ. ಇನ್ನು ಈ ದೇವಸ್ಥಾನ, ಸೌದತ್ತಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ಸಮೀಪದಲ್ಲಿದೆ. ಈ ದೇವಾಲಯವು ಸಿದ್ಧಾಚಲ ಪರ್ವತದ ಮೇಲೆ ಸ್ಥಾಪಿತವಾಗಿದ್ದು, ಇದನ್ನು ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತದೆ. ದೇವಾಲಯದ ಇತಿಹಾಸವು 16ನೇ ಶತಮಾನಕ್ಕೆ ಸೇರಿದೆ ಎಂಬುದು ಹೇಳಲಾಗುತ್ತದೆ ಮತ್ತು ಇದು ಚಾಲುಕ್ಯ ಹಾಗೂ ರಾಷ್ಟ್ರಕೂಟ ಶೈಲಿಯ ಜೈನ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ಸ್ಥಳದ ಇತಿಹಾಸವನ್ನು ನೋಡುವುದಾದರೆ, ಪ್ರಾಚೀನ ಕಾಲದಲ್ಲಿ ರೇಣುಕಾ ಎಂದು ಹೆಸರಾಗಿದ್ದ ಶ್ರೇಷ್ಠ ಮತ್ತು